ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಅದು ಸುಳ್ಳ ಅನ್ನಂಗಾಯ್ತು. ರಾಜಕೀಯ ಲಾಭಕ್ಕೆ ರಾಜಕೀಯ ಅಪಪ್ರಚಾರ ಇದನ್ನೆಲ್ಲ ಬೇರೆ ಕಡೆ ಇಡೋಣ ರೀ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಾಜಕಾರಣವನ್ನು ಇದರಲ್ಲಿ ತರೋದು ಬೇಡ. ಇವತ್ತು ನಾನು ಕ್ಯಾಂಪೇನಿಂಗ್ ಹೋಗೋದನ್ನ ಬಿಟ್ಟು ಇದನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ರಾಜಕೀಯಕ್ಕಾಗಿ ಮಾಡ್ತಾ ಇಲ್ಲ. ಅವರ ಬದ್ಧತೆಯನ್ನು ಇವತ್ತು ನಾನು ಕೇಳ್ತಾ ಇದ್ದೀನಿ. BJP ಅವರ ಬದ್ಧತೆ ಏನು? ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಇದ್ರ ಬಗ್ಗೆ SITಯನ್ನು ಫಾರ್ಮ್ ಮಾಡಿದ್ದೀವಿ. ಇಬ್ಬರು IPS ಆಫೀಸರ್ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕೆಲಸ ಮಾಡಿದಂಥ ಸೀಮಾ ಲಾಟ್ಕರ್ ಅವರು ಇದ್ದಾರೆ. ಇಬ್ಬರು ಮಹಿಳೆಯರು ಕೂಡ ಇದರಲ್ಲಿ ಸದಸ್ಯರಾಗಿದ್ದಾರೆ. BK ಸಿಂಗ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ನಾವು ಭಾಳ ಸೀರಿಯಸ್ ಆಗಿದ್ದೀವಿ. ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಬಟ್ BJP ಅವ್ರ ಸ್ಟ್ಯಾಂಡ್ ಏನು? ಅವರು ಫಾರೆನ್ಗೆ ಹೋಗಿಬಿಟ್ಟಿದ್ದಾರಲ್ಲಪ್ಪ. ಫಾರೆನ್ಗೆ ಹೋಗಿದ್ದಾರೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಂತ ಕೇಳ್ತೀರಾ ನೀವು? ಅದಕ್ಕೆ ಹೇಳಿದ್ದು ನಾವು ಇಂಟರ್ಪೋಲ್ ಬಳಕೆ ಮಾಡ್ಕೊಳ್ಳಿ, ಅವರನ್ನು ದೇಶಕ್ಕೆ ವಾಪಸ್ ತಗೊಂಡು ಬರಲಿ ಅಂತ ಹೇಳ್ತಾ ಇರೋದು. ಖಂಡಿತವಾಗ್ಲೂ ನೋಡಿ, ಗೃಹ ಸಚಿವರ ಹತ್ರನೂ ನಾನು ಮಾತಾಡಿದ್ದೀನಿ. ಏನೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಹೌದು, ನಾನು ಅದನ್ನೇ ಹೇಳಿದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಪಾಪ BJPಯ ಮಹಿಳಾ ಮಣಿಗಳು ಎಲ್ಲಿದ್ದಾರೆ? ಮಂಗಲಕ್ಕ ಅಂಗಡಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ದೊಡ್ಡದಾಗಿ ಜೋರಾಗಿ ಒಂದು ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತಾಗಲೇಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಲ ಅಂಗಡಿಯವರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು. ಈ ವಿಚಾರವನ್ನು ಅವರು ಖಂಡಿಸಬೇಕು. ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಾದಂಥ ಘಟನೆ ನಮ್ಮ ಮಗಳ ಸಮಾನ ಅವಳು, ಅದನ್ನೂ ಖಂಡಿಸಿದ್ದೀರಾ. ಇದನ್ನೂ ನೀವು ಹೊರಗಡೆ ಬಂದು ಖಂಡಿಸಬೇಕು. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಭಾಷಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದಂಥ ಈ ವಿಚಾರವನ್ನು ತಾವು ಭಾಷಣದಲ್ಲಿ ಇವತ್ತು ಮಾಡಬೇಕಾಗತ್ತೆ. ತಮ್ಮ ಅಲೈನ್ಸ್ ಪಾರ್ಟ್ನರ್ ಈ ರೀತಿ ಮಾಡಿದ್ದಾರೆ ಅಂತ ಜನರ ಎದುರುಗಡೆ ತಾವು ಇವತ್ತು ಹೇಳಬೇಕಾಗತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ. ನಾನು ಕೇಳಿರೋ ಪ್ರಕಾರ ಒಂದಿಬ್ಬರು ಕಮಿಷನರ್ ಇದ್ದಾರೆ, CMC ಕಮಿಷನರ್, ಇವರು ಪೊಲೀಸ್ ಆಫೀಸರ್ಸ್ ಇದ್ದಾರೆ. ನನ್ನ ಕೇಳಿರೋದು ಅದೆಷ್ಟು ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಪಂಗಡದವರಿದ್ದಾರೆ, ಮನೆಯಲ್ಲಿ ಕೆಲಸ ಮಾಡೋವಂಥವ್ರಿದ್ದಾರೆ, 50 ವರ್ಷದವರಿದ್ದಾರೆ, 16 ವರ್ಷದಿಂದ 50 ವರ್ಷದವರೆಗೆ